78ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕಲಬುರಗಿಯ ಪೊಲೀಸ್ ಪರೇಡ್ ಮೈದಾನದಲ್ಲಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಧ್ವಜಾರೋಹಣ ಮಾಡಿದ್ದಾರೆ. ಸಂಸದ ರಾಧಾಕೃಷ್ಣ ದೊಡ್ಡಮನಿ, ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇಂದು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತುಮಕೂರು ಜಿಲ್ಲಾಡಳಿತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಧ್ವಜಾರೋಹಣವನ್ನ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಲಾಗಿದೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಅದ್ಧೂರಿಯಾಗಿ ಎಲ್ಲೆಡೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ನಡೆದಿದೆ. ಕೋಲಾರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಚಿಕ್ಕ ಮಕ್ಕಳ ಮೈ ಮೇಲೆ ದೇಶದ ತಿರಂಗ ರಾರಾಜಿಸಿದೆ. ಸುಶೀತಾ ಸಿಂಗ್ ಮತ್ತು ಜಸ್ವೀನ್ ಸಿಂಗ್ ಎಂಬ ಇಬ್ಬರು ಮಕ್ಕಳ ಮೇಲೆ ದೇಶದ ತಿರಂಗ ರಾರಾಜಿಸಿದೆ. ಮಕ್ಕಳ ಮೈ ಮೇಲೆ ವಂದೇ ಮಾತರಂ ಮತ್ತು ಜೈ ಹಿಂದ್ ಎಂಬ ಬರಹವೂ ಕೂಡ ಇದೆ. ಈ ನಿಟ್ಟಿನಲ್ಲಿ 2023-24ನೇ ಸಾಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ಯೋಜನೆ ಅಡಿಯಲ್ಲಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಕಳೆಗಟ್ಟಿದೆ. ನಗರದ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಧ್ವಜಾರೋಹಣವನ್ನು ಮಾಡಿದ್ದಾರೆ. ಪೊಲೀಸ್, ಹೋಂಗಾರ್ಡ್, ನಿವೃತ್ತ ಯೋಧರು, ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆದಿದೆ. ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದೆ. ಅವರನ್ನ ಹಿಂಬಾಲಿಸುತ್ತಾ ಕೊಡಗು ಜಿಲ್ಲೆಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ನಗರದ ಕೋಟೆ ಆವರಣದಲ್ಲಿ ಕೊಡಗು ಉಸ್ತುವಾರಿ ಸಚಿವರಾದ ಬೋಸರಾಜು ಧ್ವಜಾರೋಹಣವನ್ನ ಮಾಡಿದ್ರು. ಧ್ವಜಾರೋಹಣ ಬಳಿಕ ಸಚಿವರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆದ್ರು. ಪೊಲೀಸ್, ಎನ್ಸಿಸಿ, ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪಥ ಸಂಚಲನವನ್ನ ಮಾಡಿದ್ರು. ಇದೀಗ ಬರುತ್ತಿರುವ ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಎನ್ಸಿಸಿ ತಂಡ. ಸರ್ಜನ್ ಕ್ರೇಜಿ ಕೆಎಂ ಹುಡುಗಿ ಇಲ್ಲಿಯ ತಂಡ ಕೆಡೆಟ್ ಹರ್ಷ್ ಯಾದವ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. 1942 ಸೆಪ್ಟೆಂಬರ್ 27ರಂದು ಮೊದಲು ಸ್ವತಂತ್ರ ಘೋಷಿಸಿಕೊಂಡ ಗ್ರಾಮ ಇದೇ ಈಸೂರು ಗ್ರಾಮವಾಗಿದೆ. ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸ್ವತಂತ್ರ ಘೋಷಿಸಿಕೊಂಡ ಮೊದಲ ಹಳ್ಳಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಈ ಈಸೂರು ಗ್ರಾಮ ಇದೆ. ಇದು ವೀರಪುತ್ರರ ನಾಡು ಅಂತಾನೆ ಕರೆಸಿಕೊಳ್ಳುವಂತಹ ಗ್ರಾಮವಾಗಿದೆ. ಈಸೂರಿನ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸಬೇಕು, ಜೊತೆಗೆ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ನಾಟಿ ಹಬ್ಬ ನಡೆದಿದೆ. ಸಚಿವರು, ಶಾಸಕರು ತಿರಂಗ ಹಿಡಿದು ನಾಟಿ ಗದ್ದೆಗೆ ಇಳಿದು ಗದ್ದೆಯಲ್ಲಿ ನಾಟಿ ಮಾಡಿದ್ದಾರೆ. ಮಹಿಳೆಯರು ಹಗ್ಗ ಜಗ್ಗಾಟ ಆಡಿ ಎಂಜಾಯ್ ಮಾಡಿದರೆ ಪುರುಷರು ಸಖತ್ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಈಚಲು ಮರದ ಸತ್ಯಾಗ್ರಹ ಬಲು ರೋಚಕವಾಗಿದೆ. ಈ ಹೋರಾಟಕ್ಕೆ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಗ್ರಾಮ ಸಾಕ್ಷಿಯಾಗಿ ಉಳಿದು ಇತಿಹಾಸವನ್ನ ನಿರ್ಮಿಸಿದೆ. ತುರುವನೂರು ಗ್ರಾಮದ ಹೋರಾಟಗಾರರು ಉಪ್ಪಿನ ಸತ್ಯಾಗ್ರಹ, ಜೈಲು ಬರೋ ಈಚಲು ಮರ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ರು. ಆ ಒಂದು ಐತಿಹಾಸಿಕ ಹೋರಾಟದ ನೆನಪಿಗಾಗಿ ಗ್ರಾಮದ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಗಾಂಧಿ ಗುಡಿಯನ್ನ ಕಟ್ಟಿದ್ದಾರೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಗಾಂಧಿ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಧಾರವಾಡ ರಾಜಕೀಯದಲ್ಲಿ ಅನುದಾನ ಕೊರತೆಯ ವಾಕ್ ಸಮರ ಶುರುವಾಗಿದೆ. ಬಿಜೆಪಿ ಶಾಸಕರು ನಮಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರು ನಮಗಂತೂ ಭರಪೂರ ಅನುದಾನ ಬಂದಿದೆ ಅಂತಿದ್ದಾರೆ. 15 ತಿಂಗಳಾದರೂ 1 ಕೋಟಿ ಅನುದಾನ ಬಂದಿಲ್ಲ ಅಂತ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ನಾವು ಕೇಳಿದಷ್ಟು ಅನುದಾನ ಕೊಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಎನ್ಎಚ್ ಕೋನರೆಡ್ಡಿ ಸರ್ಕಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅನುದಾನ ಕಡಿಮೆ ಬರ್ತಾ ಇರೋದು ಹೌದು ಅಂತ ಹೇಳಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಒಪ್ಪಿಕೊಂಡಿದ್ದಾರೆ.
ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ರಾಚಪ್ಪ ಗೌಡಗಾಂವ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ. ಬರೋಬ್ಬರಿ 84 ಮಕ್ಕಳು 1ರಿಂದ 7ನೇ ತರಗತಿಯ ಒಂದೇ ತರಗತಿಯಲ್ಲಿ ಕುಳಿತುಕೊಂಡು ಪಾಠವನ್ನ ಕೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಕೋಣೆಗಳು ಬಿರುಕು ಬಿಟ್ಟಿದ್ದು ನಿತ್ಯವೂ ಜೀವದ ಭಯದಲ್ಲೇ ಬಡ ಮಕ್ಕಳು ಪಾಠವನ್ನ ಕೇಳುವಂತಾಗಿದೆ. ಹಂದಿಗಳ ಕಾಟಕ್ಕೆ ಶಾಲೆಯ ಕೋಣೆಗಳು ಗಬ್ಬು ನಾರ್ತಾ ಇದೆ. ತಿಪ್ಪೆ ಗುಂಡಿಯಲ್ಲೇ ವಿದ್ಯಾರ್ಥಿಗಳು ಕುಳಿತು ಪಾಠ ಕೇಳುವ ಪರಿಸ್ಥಿತಿ ಉಂಟಾಗಿದೆ. ನಮಗೆ ಹೊಸ ಶಾಲೆಯನ್ನ ನಿರ್ಮಿಸಿಕೊಡಿ ಅಂತ ಹೇಳಿ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ದೈವಗಳಿಗೆ ಮಹಿಳೆಯೊಬ್ಬರು ಅಪಮಾನ ಮಾಡಿದ್ದಾರೆ. ಮಂಗಳೂರಿನ ಯಯ್ಯಾಡಿಯಲ್ಲಿ ದೈವದ ರೀತಿ ಹಾಡೊಂದಕ್ಕೆ ಮಹಿಳೆ ಕುಣಿದಿದ್ದಾರೆ. ಮಹಿಳೆಯ ನೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಭಾರಿ ಆಕ್ರೋಶದ ಹಿನ್ನೆಲೆ ಕವಿತಾ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಕ್ಷಮೆಯಾಚನೆ ಮಾಡಿದ್ದಾರೆ. ದೈವಾರಾಧಕ ಸಮ್ಮುಖದಲ್ಲಿ ಬಂದು ದೇವರ ಮುಂದೆ ಕ್ಷಮೆಯಾಚಿಸಿದ್ದಾರೆ. ಅದೆಲ್ಲವೂ ನನ್ನಕ್ಕಿಂತ ಮೇಲೆ, ಆದ್ರಿಂದ ಎಂತ ಬಂದರೆ ಸಹ ಅದು ಪ್ರೇತವಾಗಿ ಎಂತಾದರೂ ಹೇಳಿದರೆ ಸಹ ನಾನು ಯಾಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಎಲ್ಲ ಸಹ. ಆದ್ದರಿಂದ ಅದಕ್ಕೆ ಇನ್ನು ಮುಂದೆ ಮುಂಬರುವ ಆ ಮಕ್ಕಳು ಇದನ್ನು. ಕೋಲಾರ ಜಿಲ್ಲಾ ಕ್ರೀಡಾಂಗಣಕ್ಕೆ 7 ಕೋಟಿ ವೆಚ್ಚದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸಲಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ಉದ್ಘಾಟನೆ ಮಾಡುವುದಕ್ಕೆ ಸಿದ್ಧತೆ ನಡೀತಾ ಇದ್ದು, ಈ ಕಾಮಗಾರಿಯಲ್ಲಿ ಕೆಲವು ಅವೈಜ್ಞಾನಿಕ ಕಳಪೆ ಕಾಮಗಾರಿ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾಮಗಾರಿ ಲೋಪದ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ದೂರನ್ನು ಕೂಡ ನೀಡಿದೆ. ದಾವಣಗೆರೆಯಲ್ಲಿ ದಿನೇ ದಿನೇ ಚೀಟಿಂಗ್ ಕಂಪನಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ನೀಡುವ ನೆಪದಲ್ಲಿ ನೂರಾರು ಜನರಿಗೆ ಪಂಗನಾಮ ಹಾಕಿದ್ದಾರೆ ಅಂತ ಶ್ರೀ ಸಾಯಿಬಾಬಾ ಸಂಸ್ಥೆ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. 1 ಲಕ್ಷ ಸಾಲ ಬೇಕು ಅಂತಂದ್ರೆ 15,000 ಡೆಪಾಸಿಟ್ ಮಾಡುವಂತಹ ಸ್ಕೀಮ್ ಅನ್ನ ಮಾಡಿ ಯಾಮಾರಿಸಿದ್ದಾರಂತೆ. ಈ ರೀತಿಯಾದಂತಹ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಡೆಪಾಸಿಟ್ ಕಟ್ಟಿಸಿಕೊಂಡು ತಿಂಗಳುಗಳೇ ಕಳೆದ್ರೂ ಕೂಡ ಸಂಸ್ಥೆ ಸಾಲವನ್ನ ನೀಡದೆ ಸಬೂಬನ್ನ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರಂತೆ. ಇದರಿಂದ ರೋಸಿ ಹೋದಂತಹ ಮಹಿಳೆಯರು FIR ಅನ್ನ ದಾಖಲಿಸಿದ್ದಾರೆ. ಕಾರವಾರದ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಶೋಧ ಕಾರ್ಯಾಚರಣೆಯಲ್ಲಿ ಪ್ರಮುಖ ವಸ್ತುಗಳು ಕೂಡ ಪತ್ತೆಯಾಗಿವೆ. ಈಶ್ವರ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲಿ ವರುಣ ಕೊಂಚ ಬಿಡುವನ್ನ ಕೊಟ್ಟಿದ್ದಾನೆ. ಕೊಪ್ಪ ತಾಲೂಕಿನ ಬಸರೀಕಟ್ಟೆ ಸಮೀಪ ಇರುವ ಶಂಕರ ಕುಡಿಗೆ ಫಾಲ್ಸ್ ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದೆ. ಈ ವರ್ಷ ಅತಿ ಹೆಚ್ಚು ಮಳೆಯಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಂತ್ರ್ಯ ಸಂಭ್ರಮ. ಕೆಂಪು ಕೋಟೆಯಲ್ಲಿ ಮೋದಿ ಭಾಷಣ ಲೈವ್. ಮಾಜಿ ಸೈನಿಕರೊಂದಿಗೆ ಮೆಗಾ ಸಂವಾದ. ನಾಡಿನ ಇಂಚಿಂಚಲ್ಲೂ ಸಂಭ್ರಮದ ಬಿಗ್ ಕವರೇಜ್. ಸ್ವಾತಂತ್ರ್ಯ ಸಂಭ್ರಮ, ದೇಶ ಮೊದಲು.